ಒಂದು ಸಣ್ಣ ಚಾಲೆಂಜ್ ಕೊಡ್ತೀನಿ. ಮುಂದಿನ ಸಾರಿ ನೀವು ನಿಮ್ಮ ಫ್ಯಾಮಿಲಿ ಜೊತೆಗೆ ಅಥವಾ ಫ್ರೆಂಡ್ಸ್ ಜೊತೆಗೆ ಹೋಟೆಲ್ಗೆ, ರೆಸ್ಟೋರೆಂಟ್ಗೆ, ಫುಡ್ ಕೋರ್ಟ್ಗೆ ಅಥವಾ ಚಾಟ್ ಅಂಗಡಿಗೆ ಹೋದಾಗ ಒಂದು ಕ್ಷಣ ಬೆಲೆ ನೋಡದೆ ಫುಡ್ ಆರ್ಡರ್ ಮಾಡೋದು ಹೇಗಿರುತ್ತೆ ಅಂತ ಯೋಚಿಸಿ. ಬೆಲೆ ನೋಡದೆ ಫುಡ್ ಆರ್ಡರ್ ಮಾಡೋದು ಹೇಗಿರುತ್ತೆ ಅಂತ ಯೋಚಿಸಿ. ಈಗಲೇ ಮಾಡಿ ಅಂತ ಹೇಳ್ತಿಲ್ಲ, ಅಂದರೆ ಇವತ್ತಿನ ಹತ್ತಿರದಲ್ಲೇ ಮಾಡಿ ಅಂತ ಹೇಳ್ತಿಲ್ಲ. ಆದರೆ ಒಂದು ಪ್ರಶ್ನೆ, ನಿಮ್ಮ ಹತ್ರ ಅಲಾದೀನ್ ಜೀನ್ ಇದ್ದು ನಿಮ್ಮ ಬಿಲ್ನ ಅಲಾದೀನ್ ಜೀನ್ ಪೇ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದರೆ ನೀವು ಕಾರ್ಡ್ನ ಪ್ರೈಸ್ ನೋಡ್ತೀರಾ? ಬಹುಶಃ ಇಲ್ಲ. ಆದರೆ ಜೀವನದಲ್ಲಿ ಜೀನ ಬರೋದಿಲ್ಲ. ಅಲಾದೀನ್ ಜೀನ್ ಇದೆಯಲ್ಲ, ಅದು ಬರೋದಿಲ್ಲ. ಅದು ನಾವು ನಮ್ಮದೇ ಜೀನ್ನ ಕ್ರಿಯೇಟ್ ಮಾಡ್ಕೋಬೇಕು. ಕರೆಕ್ಟ್, ನಾವು ನಮ್ಮದೇ ಅಲಾದೀನ್ ಜೀನ್ನ ಕ್ರಿಯೇಟ್ ಮಾಡ್ಕೋಬೇಕು. ಇಲ್ಲಿ ಅಲಾದೀನ್ ಜೀನ್ ಅಂತ ಹೇಳಿದರೆ ಪ್ಯಾಸಿವ್ ಇನ್ಕಮ್ ಸೋರ್ಸ್. ನೀವು ಕೆಲಸ ಮಾಡ್ತಾ ಇರಲಿ ಅಥವಾ ಮಾಡದೇ ಇರಲಿ, ನಿಮಗೆ ಹಣ ತಂದುಕೊಡುವಂಥದ್ದು, ಆದಾಯ ತಂದುಕೊಡುವಂಥ ಸೋರ್ಸ್ ಅದು ಪ್ಯಾಸಿವ್ ಇನ್ಕಮ್. ಅದು ಬಿಸ್ನೆಸ್ಸಿಂದ ಬರ್ಬೋದು, ರೆಂಟಿಂದ ಅಂದರೆ ಬಾಡಿಗೆಯಿಂದ ಬರ್ಬೋದು, ಅಥವಾ ಇನ್ವೆಸ್ಟ್ಮೆಂಟ್ನಿಂದ ಬರ್ಬೋದು, ಸ್ಟಾಕ್ ಮಾರ್ಕೆಟಿಂದ ಬರ್ಬೋದು. ಓಕೆ, ಹೀಗೆ ಪಾಯಿಂಟ್ ಏನಂತ ಹೇಳಿದರೆ, ಒಂದು ಆದಾಯದ ಮೇಲೆ ಮಾತ್ರ ಡಿಪೆಂಡ್ ಆಗಬಾರ್ದು ಅನ್ನೋದು. ಒಂದು ಆದಾಯದ ಮೇಲೆ ಮಾತ್ರ ಡಿಪೆಂಡ್ ಆಗಬಾರ್ದು. ನಿಧಾನವಾಗಿ ಮಲ್ಟಿಪಲ್ ಸೋರ್ಸಸ್ ಆಫ್ ಇನ್ಕಮ್ನ ಬೆಳೆಸ್ಕೋಬೇಕು, ಕಟ್ಕೋಬೇಕು. 1 ವರ್ಷ, 3 ವರ್ಷ ಅಥವಾ 5 ವರ್ಷ ಆದಮೇಲೆ ನೀವು ಫ್ಯಾಮಿಲಿ ಜೊತೆಗೆ ಹೋಟ್ಲಿಗೆ ಹೋದಾಗ ಈ ಬಿಲ್ ನನ್ನ ಪ್ಯಾಸಿವ್ ಇನ್ಕಮ್ನಿಂದ ಆಗ್ತಿದೆ, ಹೋಗ್ತಿದೆ ಅನ್ನೋದು ಮಟ್ಟಿಗೆ ನೀವು ಬೆಳೆದಿರಬೇಕು. ಅದು ನಿಮ್ಮ ಗುರಿಯಾಗಿರಬೇಕು. ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟಿಂಗ್ ಕಲಿಬೇಕು ಅಂತ ಹೇಳಿದರೆ ಈಗಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಬಟನ್ ಒತ್ತಿ. ಹಾಗೆ ನನ್ನ ಎಲ್ಲ ಮುಂದಿನ ಇನ್ಸೈಟ್ಸ್ ವೀಡಿಯೋಸ್ಗಳು ನಿಮಗೆ ಇಮಿಡಿಯೇಟ್ಲಿ ಸಿಗುತ್ತೆ. ಮತ್ತು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ವಾಟ್ಸಪ್ ನಂಬರ್ಗೆ ಕನೆಕ್ಟ್ ಅಂತ ಮೆಸೇಜ್ ಕಳಿಸಿ. ಓಕೆ, ನಾವು ನಿಮಗೆ ಹೆಲ್ಪ್ ಮೀ ಟು ಹೆಲ್ಪ್ ಯು ಅಂತ ಫಾರ್ಮ್ನ, ಅಂದರೆ ನೀವು ಹೆಲ್ಪ್ ಮೀ ಟು ಹೆಲ್ಪ್ ಯು ಅಂತ ಹೇಳಿದ್ರೆ ನಾನು ನಿಮಗೆ ಸಹಾಯ ಮಾಡೋಕ್ಕಾಗುತ್ತೆ. ಫಾರ್ಮ್ ಕಳಿಸ್ತೇವೆ, ಅದನ್ನು ಫಿಲ್ ಮಾಡಿ ನೀವು ಕಳಿಸಿದರೆ ನಿಮಗೆ ನಮ್ಮ ವಾಟ್ಸಪ್ ಗ್ರೂಪ್ಗೆ ಎಂಟ್ರಿ ಸಿಗುತ್ತೆ. ಒಂದು ಮೊದಲೇ ಹೆಜ್ಜೆ ಇಡಿ. ನಾಳೆ ಹೋಟ್ಲಿಗೆ ಹೋದಾಗ ಆರ್ಡರ್ ಮಾಡೋದಕ್ಕೆ ಅಲ್ಲ, ಆದರೆ ಒಂದು ದಿನ ನಿಮ್ಮ ಪ್ಯಾಸಿವ್ ಇನ್ಕಮ್ನಿಂದ ನೀವು ಬಿಲ್ ಪೇ ಮಾಡೋ ಥರ ಜೀವನನ ಕಟ್ಕೋಬೇಕು. ಅದು ನಿಮ್ಮ ಗುರಿಯಾಗಿರಬೇಕು. ಧನ್ಯವಾದಗಳು.